ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಪರಮ ಪ್ರಿಯ, ಪರಮ ಪರಂಪಿತ, ಪರಮ ಶಿಕ್ಷಕ, ಪರಮ ಸದ್ಗುರುವಿನ ಕಣ್ಮಣಿಗಳಾದಂಥ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಶಿವ ತಂದೆಯ ಹೃದಯ ಸಿಂಹಾಸನದ ಅಧಿಕಾರಿಯಾದಂಥ ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ನನ್ನೆಲ್ಲ ಹಿರಿಯ ಅಕ್ಕಂದಿರು ಹಾಗೂ ಸರ್ವ ದೈವಿ ಪರಿವಾರದ ಅಣ್ಣಂದಿರು ಹಾಗೂ ಅಕ್ಕಂದಿರು, ವಿಶೇಷವಾಗಿ ಬಾಬಾ 80ನೇ ಇಸವಿಯಲ್ಲಿ ಮಧುಬನದಿಂದ ಡೈರೆಕ್ಷನ್ ಬಂತು 10 ಸೆಂಟರ್ಗಳನ್ನು ತೆಗಿಬೇಕು ಅಂತ. ಆ ಸಮಯದಲ್ಲಿ 10 ಸೆಂಟರ್ಗಳನ್ನು ತೆಗಿಲಾಯಿತು. ಯಾವ ಸೌದತ್ತಿ, ಬದಾಮಿ ಮತ್ತು ಜಮಖಂಡಿ, ಗೋಕಾಕ ಎಲ್ಲ ಆ ಸಮಯದಲ್ಲಿ ತೆಗಿಲಾಯಿತು 10 ಸೆಂಟರ್ಗಳು. ಶಂಕೇಶ್ವರ, ಚಿಕ್ಕೋಡಿ. ಅಂದರೆ ಬಾಬಾ ನಾವು ಮಕ್ಕಳಿಗೆ ಏನು ಸಲಹೆ ಕೊಡ್ತಾರೆ ಆ ಸಲಹೆಗಳಂತೆ ನಾವು ನಡೆದಾಗ ಅದಕ್ಕೆ ಪ್ರತಿಯೊಂದು ಕೂಡ ಭಾಗ್ಯ ಪ್ರಾಪ್ತಿಯಾಗ್ತದೆ. ಅದಕ್ಕೆ ಶಿವ ತಂದೆಯ ಶ್ರೀಮತದ ಅನುಸಾರವಾಗಿ ನಾವು ಎಷ್ಟು ನಡೀತೇವೆ ಅಷ್ಟು ನಮ್ಮ ಭಾಗ್ಯ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ನಾವು ರಾಮಾಯಣದಲ್ಲಿ ಕೇಳ್ತಾ ಇದ್ದೇವೆ. ಏನು ಕೇಳ್ತಾ ಇದ್ದೇವೆ? ಅಹಿಲ್ಯ ಕಲ್ಲಾಗಿದ್ಲು, ಆಗ ರಾಮ ಬಂದು ಪಾದ ಸ್ಪರ್ಶ ಮಾಡಿದಾಗ ಮನುಷ್ಯಳಾದ್ಲು ಅಂತ. ಆದರೆ ವಾಸ್ತವಿಕವಾಗಿ ರಾಮ ಪಾದ ಸ್ಪರ್ಶ ಮಾಡಲಿಲ್ಲ. ವಾಸ್ತವಿಕವಾಗಿ ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ಜಗತ್ತಿನಲ್ಲಿ ಕಲ್ಲು ಬುದ್ಧಿಯುಳ್ಳವರಾಗಿದ್ದೇವೆ. ಶಿವ ತಂದೆ ಬಂದು ಜ್ಞಾನದ ಸ್ಪರ್ಶವನ್ನು ಮಾಡಿದರು. ನಮ್ಮ ಬುದ್ಧಿಗೆ ಜ್ಞಾನದ ಸ್ಪರ್ಶ ಮಾಡಿದಾಗ ದಾನವರಾದಂಥವ್ರು ಮಾನವರಾದಂಥವ್ರು ದೇವ ಮಾನವರಾಗ್ತಕ್ಕಂಥ ಶಿಕ್ಷಣವನ್ನು ಪರಂಪಿತ ಪರಮಾತ್ಮ ಶಿವ ತಂದೆ ಬ್ರಹ್ಮ ಬಾಬರವರ ಮುಖಾಂತರ ಈ ಶಿಕ್ಷಣವನ್ನು ಕೊಟ್ಟು ನಮಗೆಲ್ಲರಿಗೂ ಕೂಡ ಜಾಗೃತ ಮಾಡಿ 3ನೇ ಕಣ್ಣನ್ನು ತೆಗೆದರು. ಅದಕ್ಕೆ ದೇವತೆಗಳಿಗೆ 3ನೇ ಕಣ್ಣು ಹಚ್ಚಿರ್ತಾರೆ, ಬಂಗಾರದು ಬೆಳ್ಳಿದು ಹಚ್ತಾರೆ. ಅದರ ಅರ್ಥ ಏನು? ಪರಮಾತ್ಮ ಶಿವ ತಂದೆ ನಾವೆಲ್ಲ ಮಕ್ಕಳಿಗೆ ಜ್ಞಾನದ 3ನೇ ನೇತ್ರವನ್ನು ಕೊಡ್ತಾರೆ. ನೀವೆಲ್ಲ ಈ ಶರೀರ ಅಲ್ಲ, ಶರೀರದಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೀರಿ. ಶರೀರ ಒಂದು ನೀವು ಉಡುಪಾಗಿದೆ. ಧಾರಣೆ ಮಾಡ್ಕೊಂಡವ್ರು ಯಾರು? ಆತ್ಮ. ಅದಕ್ಕಾಗಿ ನಾವು ತಿಲಕ ಹಚ್ಚೋ ಪದ್ಧತಿನೂ ಬಂತು. ಯಾವ ತಿಲಕ ಹಚ್ಕೋಬೇಕಾಗಿದೆ? ನಾನು ಆತ್ಮ, ಚೈತನ್ಯ ಶಕ್ತಿ, ಜ್ಯೋತಿ ಸ್ವರೂಪ ಆತ್ಮ ಆಗಿದ್ದೇನೆ ಅಂತಕ್ಕಂಥ ಈ ಸ್ಮೃತಿಯ ತಿಲಕ ಹಚ್ಕೊಳ್ತಕ್ಕಂಥದ್ದು. ಅದಕ್ಕೆ ಐಹಿಲ್ಯರಾದಂಥವರೆಲ್ಲ ಈಗೇನಾಗಿದ್ದೇವೆ? ಬಾಬಾ ನಮ್ಮೆಲ್ಲ ಮಕ್ಕಳಿಗೆ ಜಾಗೃತ ಮಾಡಿ ದೇವತೆಗಳು ಹೇಗಾಗಬೇಕು ಅಂತಕ್ಕಂಥ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ದೇವತೆ ಆಗೋದಂದ್ರೇನು? ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಯಥಾರ್ಥವಾಗಿ ಶಿವ ತಂದೆಯನ್ನು ಏಕಾಗ್ರ ಮನಸ್ಸಿನಿಂದ ನಾವು ನೆನಪು ಮಾಡಬೇಕಾಗಿದೆ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ನಿಮಗೆಲ್ಲ ವಿಮಾನ ಕೊಟ್ಟೀನಿ ಅಂತ ಹೇಳ್ತಾರೆ ಗುಲ್ಜಾರ್ ದಾದಿಯವರು. ಐತೆ ಎಲ್ಲರ ಹತ್ರ ವಿಮಾನ? ಇದೇನಾ? ಎಲ್ಲರ ಹತ್ರ ಇದೇನಾ? ಅದಕ್ಕಾಗಿ ವಿಮಾನಕ್ಕೆ ಏನೇನು ಬೇಕಾಗ್ತದೆ? ರೆಕ್ಕೆಗಳು ಬೇಕಾಗ್ತದೆ, ಪೆಟ್ರೋಲ್ ಬೇಕಾಗ್ತದೆ. ಅದಕ್ಕಾಗಿ ವಿಮಾನ ಯಾವುದಪ್ಪ ಅಂದರೆ ನಮ್ಮ ಮನಸ್ಸು. ಮನಸ್ಸಿನಿಂದ ಸಂಕಲ್ಪ ಮಾಡಿದ್ರೆ ಅಂದರೆ ಎಲ್ಲಿ ಬೇಕಲ್ಲಿ ಹೋಗಿ ತಲುಪ್ತಿರಿಲ್ಲ. ವಿಮಾನನೂ ಅಷ್ಟು ಬೇಗ ಹೋಗ್ತದಿಲ್ಲ. ಹಾಗೆ ನಮ್ಮ ವಿಮಾನ ಯಾವುದಪ್ಪ? ಭಗವಂತ ಯಾವ ವಿಮಾನ ಕೊಟ್ಟಿದ್ದಾರೆ? ಮನಸ್ಸು ಅಂತಕ್ಕಂಥ ವಿಮಾನ ಕೊಟ್ಟಿದ್ದಾರೆ. ಇದಕ್ಕೆ ರೆಕ್ಕೆಗಳು ಯಾವುದಂದರೆ ಸಮರ್ಥವಾದಂಥ ಸಂಕಲ್ಪ. ಸಮರ್ಥತೆ ಬೇಕು, ಸಾಹಸ ಬೇಕು, ಹಾಗೂ ಖುಷಿ ಬೇಕು. ಆ ರೆಕ್ಕೆಗಳನ್ನ ಹಚ್ಕೋಬೇಕಾಗ್ತದೆ. ಪೆಟ್ರೋಲ್ ಯಾವುದಪ್ಪ ಅಂದರೆ ಜ್ಞಾನ ಯೋಗದ ಪೆಟ್ರೋಲ್. ಜ್ಞಾನ ಯೋಗದ ಪೆಟ್ರೋಲಿಂದ ಹಾರಾಡ್ತಾ ಇದ್ರಿ ಅಂದರೆ ಸದಾ ಹೇಗಿರ್ತೀರಿ? ಸದಾ ಖುಷಿಯಿಂದ ಇರ್ತೀರಿ, ಸಂತೋಷದಿಂದ ಇರ್ತೀರಿ, ಆನಂದದಿಂದ ಇರ್ತೀರಿ. ಅದಕ್ಕೆ ಹೇಗೆ ಹಾರಾಡಬೇಕು? ಖುಷಿಯಿಂದ ಹಾರಾಡಬೇಕು. ಖುಷಿಯಿಂದ ಹಾರಾಡ್ತಾ ಬಾಬುರವ್ರು ನೆನಪು ಮಾಡಬೇಕು, ಶಿವ ತಂದೆ ನೆನಪು ಮಾಡಬೇಕು. ಒಂದು ಕ್ಷಣನೂ ಕೂಡ ತಂದೆಯನ್ನು ಮರಿಬಾರ್ದು. ಅದಕ್ಕೆ ಶಿವಬಾಬಾ ನಮ್ಗೆ ತಂದೆನೂ ಆಗಿದ್ದಾರೆ, ಶಿಕ್ಷಕನಾಗಿ ಪ್ರತಿನಿತ್ಯ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಹಾಗೂ ಸದ್ಗುರು ಆಗಿ ಸದ್ಗತಿಯನ್ನು ಕೊಡ್ತಾ ಇದ್ದಾರೆ.
ಭಗವಂತ ಅಂದರೆ ಈ ಭವಬಂಧನದಿಂದ ಮುಕ್ತ ಮಾಡ್ತಾ ಇದ್ದಾರೆ. ಅಂಥ ತಂದೆ ನಾವೆಲ್ಲ ಮಕ್ಕಳಿಗೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಸಿಕ್ಕಿದ್ದಾರೆ. ನಮ್ಮೆಲ್ಲರನ್ನು ಪುರುಷೋತ್ತಮರನ್ನಾಗಿ ಮಾಡೋದಕ್ಕಾಗಿ ಅಧಮರಾದಂಥ ಪುರುಷೋತ್ತಮರನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕಾಗಿ ತಂದೆಯ ಆಜ್ಞೆ ಅನುಸಾರವಾಗಿ ನಡೆದು, ಗುರುವಿನ ಆಜ್ಞೆ ಅನುಸಾರವಾಗಿ ನಡೆದು, ಶಿಕ್ಷಕನ ಆಜ್ಞೆ ಅನುಸಾರವಾಗಿ ನಡೆದು ಶ್ರೇಷ್ಠ ಜೀವನವನ್ನು ಈ ಸಮಯದಲ್ಲಿ ಕೊಂಡಾಗ ಭವಿಷ್ಯದಲ್ಲಿ ಶ್ರೇಷ್ಠ ದೇವ ಮಾನವರಾಗಿ ಜನ್ಮ ಪಡಿತೇವೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಭಗವಂತ ಹೇಳ್ತಾರೆ, ಯಾರು ತನು ಮನ ಧನವನ್ನು ಭಗವಂತನ ಕಾರ್ಯಕ್ಕಾಗಿ ಉಪಯೋಗ ಮಾಡ್ತಾರೆ ಅವರಿಗೆ ಭವಿಷ್ಯದಲ್ಲಿ ಮನೆ ಕಟ್ಟೋದಕ್ಕಾಗಿಯೂ ಕೂಡ ಭಗವಂತನ ಮನೆ ಕಟ್ಟೋದಕ್ಕಾಗಿ ತನು ಮನ ಧನ ಸೇವಾ ಮಾಡ್ತಕ್ಕಂಥವ್ರಿಗೆ ಎಂಥ ಮಹಲ್ ಸಿಗ್ತದೆ ಸ್ವರ್ಗದಲ್ಲಿ. ಇಲ್ಲಿ ಚಿನ್ನ ಲಕ್ಷಾಂತರ ರೂಪಾಯಿ ತೊಲೆಯಾಗಿದೆ. ಅಲ್ಲಿ ಚಿನ್ನದ ಮನೆಯಲ್ಲೇ ಇರ್ತೀರಿ. ವಜ್ರ ಚಿನ್ನ ಯಾವುದೋ ಕಡಿಮೆ ಇರೋದಿಲ್ಲ ನಿಮಗೆ. ಅಂಥ ಮನೆ ಭಗವಂತ ನಾವು ಮಕ್ಕಳಿಗೆ ಕೊಡ್ತಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸ್ವರ್ಗದಲ್ಲಿ ಎಲ್ಲಿರ್ತೀರಿ? ಚಿನ್ನದ ಮಹಲ್ನಲ್ಲಿ ಇರ್ತೀರಿ. ಎಲ್ಲಿ ನೋಡಿದ್ರು ಚಿನ್ನನೇ ಚಿನ್ನ, ವಜ್ರನೇ ವಜ್ರ, ಯಾವುದೂ ಕೊರತೆ ಇರೋದಿಲ್ಲ. ಸುಖ ಶಾಂತಿ ನೆಮ್ಮದಿ ಎಲ್ಲ ಇರ್ತದೆ. ಅಂಥ ಆಸ್ತಿ ಕೊಡೋದಕ್ಕಾಗಿ ಪರಮಾತ್ಮ ಶಿವ ತಂದೆ ನಾವು ಮಕ್ಕಳಿಗೆ ಕೊಡೋದಕ್ಕಾಗಿ ಬಂದಿದ್ದಾರೆ. ಅಂದಮೇಲೆ ಆ ಭಗವಂತನಿಗೆ ಶಿವ ತಂದೆಗೆ ಬೇಕಾದಷ್ಟು ಧನ್ಯವಾದಗಳನ್ನ ಹೇಳಿದ್ರೂ ಕಡಿಮೆ ಇದೆ. ಅದಕ್ಕಾಗಿ ಬದಾಮಿಯಲ್ಲಿ ಬಹಳ ಸುಂದರವಾದಂಥ ಮನೆಯನ್ನು ಕಟ್ಟಿದ್ದಾರೆ. ಬಾಬುರವ್ರ ಮನೆಯನ್ನು, ಶಿವ ತಂದೆಯ ಮನೆಯನ್ನು, ಸದ್ಗುರುವಿನ ಮನೆಯನ್ನು. ಅದಕ್ಕಾಗಿ ಇದು ಭಾಳಷ್ಟು ಸುಂದರವಾಗಿ ಇನ್ನೊಬ್ಬ ಮಕ್ಕಳಿಗೆ ಆಗಲಿ. ಅದಕ್ಕಾಗಿ ಶ್ರೀದೇವಕ್ಕವರಿಗೆ, ರತ್ನಾಕ್ಕವರಿಗೆ ಎಲ್ಲರಿಗೂ ಕೂಡ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಹಾಗೂ ಬದಾಮಿ ಪರಿವಾರದವರಿಗೆಲ್ಲರಿಗೂ ಶುಭಾಶಯಗಳು. ಓಂ ಶಾಂತಿ.